ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ನನ್ನ ಕಂಪ್ಲೀಟ್ ಇಂಟರ್ನ್ಶಿಪ್ ಎಲ್ಲ ಹೆಂಗೆ ನಡೀತಿದೆ ಮತ್ತು ನನಗೆ ಯಾವ್ಯಾವ ಥರದ ಟಾಸ್ಕ್ ಕೊಡ್ತಾರೆ, ಕಿಚನಲ್ಲಿ ಯಾವ ಥರ ವರ್ಕ್ ಇರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಸೊ ತುಂಬ ಜನ ತುಂಬ ಥರದ ಕ್ವೆಶನ್ಸ್ನ ಕೇಳ್ತಿದ್ದೀರಾ ಇಂಟರ್ನ್ಶಿಪ್ ಬಗ್ಗೆ. ಸೊ ಅದನ್ನೆಲ್ಲ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಕೂಡ ಮಾಡ್ತೀನಿ ಈ ವ್ಲಾಗಲ್ಲಿ. ಸೊ ವಾಚ್ ದ ವ್ಲಾಗ್ ಟಿಲ್ ಎಂಡ್ ನನಗೆ ಸಿಕ್ಕಿರೋದು ಬಂದ್ಬಿಟ್ಟು 3 ಸ್ಟಾರ್ ಪ್ರಾಪರ್ಟಿ, ಎಬಿಸ್ ಪ್ರಾಪರ್ಟಿ. ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ಪಲ್ಲೆಲ್ಲ ನಿಮಗೆ 5 ಸ್ಟಾರ್ ಪ್ರಾಪರ್ಟಿ, 7 ಸ್ಟಾರ್ ಪ್ರಾಪರ್ಟಿ ಕೊಡಲ್ಲ. ಸೊ ನಿಮಗೆ ಹೈ ಎಂಡ್ ಮತ್ತು ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಸಿಗೋದು ಅಂತಂದರೆ 3 ಸ್ಟಾರ್ ಪ್ರಾಪರ್ಟಿಯಲ್ಲಿ ಮಾತ್ರ. ನೀವು ಇಂಡಿಯಾಲ್ಲಿ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ 5 ಸ್ಟಾರ್ ಪ್ರಾಪರ್ಟಿ, 7 ಸ್ಟಾರ್ ಪ್ರಾಪರ್ಟಿ, ನಿಮ್ಗೆ ಯಾವ ಪ್ರಾಪರ್ಟಿ ಬೇಕೋ ಕೊಡ್ತಾರೆ. ಸೊ ಇವತ್ತು ಲೆಟ್ಸ್ ಕಮ್ ಬ್ಯಾಕ್ ಕಿಚನಲ್ಲೆಲ್ಲ ಏನು ವರ್ಕ್ ಇತ್ತು ಅನ್ನೋದನ್ನು ನೋಡೋಣ. ಸೊ ಇವಾಗೆಲ್ಲ ಪ್ಲೇಟಿಂಗ್ಸ್ ಎಲ್ಲ ನಡೀತಿದೆ ಮತ್ತು ನಾನು ತುಂಬ ಕ್ಲಿಪ್ಸ್ನೆಲ್ಲ ಆ ಕಡೆ ಬೆಟ್ಸ್ ಆ್ಯಂಡ್ ಪೀಸಸಲ್ಲಿ ಶೂಟ್ ಮಾಡಿರೋದನ್ನೆಲ್ಲ ಹಾಗೆ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ಒಂದು ಕಂಪ್ಲೀಟ್ ಡೇ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ತೋರ್ಸೋಕ್ಕೆ. ಮೇ ಬಿ ಇನ್ ಫ್ಯೂಚರ್ ಡೇಸ್ ನಾನು ಆ ಥರ ಟೈಮೆಲ್ಲ ಸಿಕ್ಕಿದಾಗ, ಇವನ್ ಇಫ್ ಐ ಹ್ಯಾವ್ ಅ ಲಿಟಲ್ ವರ್ಕ್, ಸೊ ಆಗ ನಿಮಗೆ ಅದನ್ನೆಲ್ಲ ಮಾಡಿ ತೋರಿಸ್ಬೋದು. ಆ್ಯಂಡ್ ನಮ್ಮ ಕಿಚನಲ್ಲಿ 4 to 5 ಸೆಕ್ಷನ್ಸ್ ಇದೆ. ಸೊ ಒಂದು ಬಂದುಬಿಟ್ಟು ಕೋಲ್ಡ್ ಸೆಕ್ಷನ್, ಇನ್ನೊಂದು ಬಂದುಬಿಟ್ಟು ಸಲಾಡ್ ಸೆಕ್ಷನ್, ಇನ್ನೊಂದು ಡೆಸರ್ಟ್ ಸೆಕ್ಷನ್ ಅಂತ, ಮತ್ತು ಸೀ ಫುಡ್ ಸೆಕ್ಷನ್. ಆ್ಯಂಡ್ ಅದಾದಮೇಲೆ ನಾನು ವರ್ಕ್ ಮಾಡೋ ಹಾಟ್ ಕಿಚನ್, ಅದು ಬಂದುಬಿಟ್ಟು ಅಲ್ಲಿ ಬೀಫ್, ಪಾಕ್, ಅದಾದಮೇಲೆ ಡಕ್ ಜೊತೆಗೆ ಚಿಕನ್, ಸ್ನೇಲ್ನೆಲ್ಲ ಪ್ರಿಪೇರ್ ಮಾಡ್ತಾರೆ, ಅದನ್ನೆಲ್ಲ ಪ್ರಿಪೇರ್ ಮಾಡೋ ಸೆಕ್ಷನ್. ಸೊ ಇವಾಗ ನಾನು ನಿಮಗೆ ತೋರಿಸ್ತಿರೋದು ಬಂದುಬಿಟ್ಟು ಇಲ್ಲಿ ಡೆಸರ್ಟ್ ಮಾಡೋ ಸೆಕ್ಷನ್. ಇಲ್ಲಿ ಕೂಡ ನಾನು ಕೆಲವೊಂದು ಟೈಮ್ ವರ್ಕ್ ಮಾಡ್ತೀನಿ. ಆ್ಯಂಡ್ ಈ ಶೆಫ್ ಬಂದುಬಿಟ್ಟು ಅವತ್ತು ನಾನು ವೀಡಿಯೋ ಎಲ್ಲ ಮಾಡ್ತಿದ್ದೆ ತುಂಬ. ಆ್ಯಂಡ್ ಅವ್ರು ನನ್ನ ಕೇಳಿದ್ರು ಏನಕ್ಕೆ ವೀಡಿಯೋ ಅಂತ. ನಾನು ಯೂಟ್ಯೂಬ್ಗೆಲ್ಲ ಹಾಕ್ತೀನಿ, ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಓಕೆ ಐ ಡೂ ದಿಸ್, ಯು ಕ್ಯಾನ್ ಶೂಟ್ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಕಮ್ಯುನಿಕೇಷನ್ ಬಂದುಬಿಟ್ಟು ಇಲ್ಲಿ ಏನೂ ಇರೋಲ್ಲ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್. ಯಾಕಂದರೆ ನಮಗೆ ಏನೂ ಗೊತ್ತಿರಲ್ಲ ನನಗೆ ಫ್ರೆಂಚಲ್ಲಿ. ಆ್ಯಂಡ್ ಬೇಸಿಕ್ಸ್ ಕೂಡ ನಾನು ಕಲ್ತ್ಕೊಂಬರ್ಬೇಕು ಅಂತ ಅಂದ್ಕೊಂಡ್ರೆ ಆಗಿಲ್ಲ. ಆ್ಯಂಡ್ ಇಲ್ಲಿ ಬಂದಮೇಲೆ ಕಲಿಯೋಣ ಅಂದರೆ ಟೈಮ್ ಇಲ್ಲ. ಆ್ಯಂಡ್ ಫ್ಯೂ ಥಿಂಗ್ಸ್ ಮಾತ್ರ ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗೋದು, ಅದು ಥ್ರೂ ಆ್ಯಕ್ಷನ್ಸ್ ಅಷ್ಟೇ. ಬಟ್ ನಾನು ವರ್ಕ್ ಮಾಡ್ತೇನಲ್ಲ ಹಾಟ್ ಕಿಚನಲ್ಲಿ, ನನ್ನ ಜೊತೆ ವರ್ಕ್ ಮಾಡೋವಂಥ ಶೆಫ್ ಬಂದುಬಿಟ್ಟು ಮೊರೇಷಿಯಸ್ ಅಂತ. ಅವ್ರಿಗೆ ಕಂಪ್ಲೀಟ್ ಇಂಗ್ಲೀಷ್ ಬರುತ್ತೆ. ನಂಗೆ ಏನೇ ಡೌಟ್ಸ್ ಇರಲಿ ಅಥವಾ ನಾನು ಏನಾದರೂ ಕೇಳಬೇಕು ಅಥವಾ ನಾನು ನೆಕ್ಸ್ಟ್ ಏನು ಮಾಡಬೇಕು ಎಲ್ಲದನ್ನು ಅವರೇ ನನಗೆ ಗೈಡ್ ಮಾಡೋದು. ಆ್ಯಂಡ್ ಅವ್ರು ಹೇಳ್ದಂಗೆ ನಾನು ಕೂಡ ಕಿಚನಲ್ಲಿರೋದು. ಆ್ಯಂಡ್ ಗೂಗಲ್ ಟ್ರಾನ್ಸ್ಲೇಟರ್ ಕೂಡ ಇದೆ ಅಲ್ಲ, ಸೊ ಅದನ್ನು ನಾನು ಯಾವಾಗಾದರೂ ಬೇರೆಯವ್ರ ಜೊತೆ ಮಾತಾಡಬೇಕು ಆ ಶೆಫ್ ಇರ್ತಿರೋವಾಗ ಅಂತಂದರೆ ಅದನ್ನು ನಾನು ಯೂಸ್ ಮಾಡ್ತೀನಿ. ಇವಾಗ ಅವ್ರು ಏನಾದರೂ ನನಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅಂದರೆ ಅವರು ಕೂಡ ಅವ್ರ ಫೋನಲ್ಲಿ ಯೂಸ್ ಮಾಡ್ತಾರೆ. ಸೊ ಫ್ರೆಂಚಲ್ಲಿ ಅವ್ರು ಹೇಳ್ತಾರೆ, ನಾನು ಹಾಗೆ ಕೆಳಗಡೆ ಇಂಗ್ಲೀಷಲ್ಲಿ ಅದು ಬರುತ್ತೆ ಅಷ್ಟೇ, ಸಿಂಪಲ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಡೆಸರ್ಟ್ಸ್ ಎಲ್ಲ ತುಂಬ ಟೆಂಪ್ಟಿಂಗಾಗಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸಿರುತ್ತೆ. ಸೊ ಇದೆಲ್ಲ ಪ್ಲೇಟಿಂಗ್ ಮಾಡಿ ನಾನು ರೂಮ್ಗೆ ಹೋಗ್ಬಿಟ್ಟು ಬ್ರೇಕ್ ಇರೋವಾಗ ಚಾಕ್ಲೇಟ್ಸ್ ತಿನ್ನೋದು ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ನೋದು ಮಾಡ್ತಿರ್ತೀನಿ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಸ್ಟಾರ್ಟಿಂಗ್ 2 ವೀಕ್ಸ್ ತುಂಬ ಕಷ್ಟ ಆಯಿತು. ಬಿಕಾಸ್ ಅಡ್ಜಸ್ಟ್ ಆಗೋಕ್ಕೆ ಕ್ಲೈಮೇಟ್ ಆಗಿರಲಿ ಮತ್ತು ವರ್ಕ್ ಎಲ್ಲ ಕೂಡ ಅಡ್ಜಸ್ಟ್ ಆಗೋಕ್ಕೆ ಟೇಕ್ಸ್ ಟೈಮ್. ಬಟ್ ನನಗೆ ಏನಕ್ಕೆ ಅದೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ಆಲ್ ಆಫ್ ಅ ಸಡನ್ ಎಲ್ಲರನ್ನೂ ಬಿಟ್ಟಿದ್ದೆ ಆ್ಯಂಡ್ ಎಲ್ಲ ನಾನೇ ಮಾಡ್ಕೊಬೇಕಿತ್ತು. ಫುಡ್ ಸೆಟ್ ಆಗ್ತಿರ್ಲಿಲ್ಲ, ವೆದರ್ ಸೆಟ್ ಆಗ್ತಿರ್ಲಿಲ್ಲ, ನಾನು ಕೊಟ್ಟಿದ್ದು ಬ್ರೇಕ್ ಸಾಲ್ತಿರ್ಲಿಲ್ಲ. ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ. ಹೋಮ್ ಸಿಕ್ನೆಸ್ ಜೊತೆಗೆ ಲೋನ್ಲಿಯಾಗಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ನಲ್ಲ. ಸೊ ದಟ್ ವಾಸ್ ಸಮ್ವೇರ್ ಪುಟ್ಟಿಂಗ್ ಮೀ ಡೌನ್ ಆ್ಯಂಡ್ ಮೇಕಿಂಗ್ ಮೀ ಫೀಲ್ ಇವನ್ ಮೋರ್ ಲೋ. ಗೈಸ್, ದಿಸ್ ಇಸ್ ಅ ಕೈಂಡ್ ಆಫ್ ಅ ಮಷೀನ್. ಇದರಲ್ಲಿ ಈ ಥರ ಕ್ರೂಟಾನ್ಸ್ ಅಂತ ಮಾಡೋದು. ಸೊ ಇದು ಪರ್ಫೆಕ್ಟಾಗಿ ಈ ಥರ ರೌಂಡ್ ಬರಬೇಕು. ಸೊ ಇದೆಲ್ಲ ವೇಸ್ಟ್ ಮಾಡಿರೋದು ನಾನು. ಸೊ ಇವಾಗ ಕ್ಲೀನಾಗಿ ಮಾಡೋದು. ಇದು ಮಷೀನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ. ಇದು ಜಸ್ಟ್ ಆನ್ ಲೈಕ್ ದಿಸ್. ದಿಸ್ ಇಸ್ ಆಫ್. ಆನ್ ಮಾಡಿದ್ರೆ ನೋಡಿ ಯಾವ ಥರ ತಿರುಗುತ್ತೆ. ಬ್ಲೇಡ್ ತುಂಬ ಶಾರ್ಪ್ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಬಿ ಜಸ್ಟ್ ಸೋ ಕೇರ್ಫುಲ್. ಸೊ ಎಲ್ಲ ಆದಮೇಲೆ ಇದರಲ್ಲಿ ಟ್ರೇಯಲ್ಲಿ ಹಾಕಿಬಿಟ್ಟು ಅದು ಆದಮೇಲೆ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಅವನ್. ಅಷ್ಟೇ, ಸಿಂಪಲ್ ಬಟ್ ಇಟ್ಸ್ ಲಿಟಲ್ ಡೆಲಿಕೇಟ್ ಬಿಕಾಸ್ ನಾನು ಹೊಸಬ್ಳು ಮಾಡ್ತಾ ಇರೋದು. ಅದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಪ್ಲೇಸ್ ವಿತ್ ಮೈ ಕ್ಯಾಮರಾ. ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲ್ಲ. ಐ ಜಸ್ಟ್ ಟ್ರೈ. ಈ ಕ್ರೂಟಾನ್ಸ್ ಅಂತ ಏನು ಕರಿತೀವಿ, ಇದನ್ನು ಬಂದುಬಿಟ್ಟು ಒಂದು ಫ್ಲೇವರ್ಡ್ ಬ್ರೆಡ್ನ ಸ್ಲೈಸ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಓವನಲ್ಲಿ ಇಟ್ಬಿಟ್ಟು ಅದನ್ನು ಕ್ರಿಸ್ಪಿ ಆಗೋವರೆಗೂ ಜಸ್ಟ್ ಟೋಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಗಾರ್ನಿಷಿಂಗ್ಗೆ ಯೂಸ್ ಮಾಡ್ತೀವಿ. ಒಂದು ಡಿಶ್ ಮಾಡ್ತೀರಿ ಆಫ್ಸ್ ಅಂತ. ಸೊ ಅದು ಪೋಚ್ಡ್ ಎಗ್ಸ್ ಜೊತೆಗೆ ಬೀಫ್ ಸಾಸ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಕ್ರೂಟಾನ್ಸ್ನ ಇಟ್ಬಿಟ್ಟು ಗಾರ್ನಿಷ್ ಮಾಡಿ ಕೊಡೋದು. ಆ ಡಿಶ್ನ ನಾನೇ ಪ್ರತಿ ಟೈಮ್ ಮಾಡೋದು. ಯಾವುದಾದ್ರೂ ಆರ್ಡರ್ ಬಂದ್ರೆಲ್ಲ ನನ್ನ ಮಾಡೋಕ್ಕೆ ಬಿಡ್ತಾರೆ ಪ್ಲೇಟಿಂಗಿಗೆ ಎಲ್ಲ. ಆ್ಯಂಡ್ ಇದೆಲ್ಲ ಮಾಡೋದು ಬಂದುಬಿಟ್ಟು ಇನ್ ಹೌಸ್ ಪ್ರಾಸೆಸ್ ಎಲ್ಲ ಏನಿರುತ್ತೆ ಇದೆಲ್ಲ ನಂಗೆ ಹೊಸ್ತು. ಆ್ಯಂಡ್ ಎಲ್ಲ ಬಂದುಬಿಟ್ಟು ತುಂಬ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡಬೇಕಲ್ವ, ಅದೆಲ್ಲ ಮಾಡುವಾಗ ಬೋರ್ ಅಂತ ಅನಿಸ್ಬಿಡುತ್ತೆ. ಸೊ
ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಡಿಶ್ನ ನೋಡ್ತೀರಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ನೀವು ಒಂದು 10 ಸತಿ ಮಾಡಬೇಕು, 20 ಸತಿ ಮಾಡಬೇಕು, 30 ಸತಿ ಮಾಡಬೇಕು ಅಂದರೆ ಅದ್ರ ಮೇಲೆ ಒಂಥರ ಜಿಗುಪ್ಸೆ ಬಂದುಬಿಡುತ್ತಲ್ಲ. ಸೊ ಆ ಥರ ಇಲ್ಲಿ ಈ ಡೆಸರ್ಟ್ ಒಂದು ಪ್ಲೇಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಅಥವಾ ಆ ಥರ ಜೋಡಿಸಿರೋದಕ್ಕೂ ಕೂಡ ಯೂನಿಫಾರ್ಮಾಗಿ ಎಷ್ಟು ಚೆನ್ನಾಗಿದೆ. ಬಟ್ ನಮಗೆ ಅದು ಎಲ್ಲದನ್ನು ಮಾಡುವಾಗ ಅನಿಸುತ್ತೆ, ಓ ಇಷ್ಟೊಂದು ಮಾಡಬೇಕಾ ಅಂತ ಅನಿಸ್ಬಿಡುತ್ತೆ. ಜಸ್ಟ್ ಲೈಕ್ ಗಾಡ್, ಎಷ್ಟು ಕಾಲು ನೋವು, ಎಷ್ಟು ತಲೆನೋವು. ಆ್ಯಂಡ್ ನನ್ನ ರೂಮ್ಗೆ ನಾನು ಬಂದರೆ ಆಗೋ ಖುಷಿನೇ ಬೇರೆ ಬೇರೆ ಬೇರೆ. ನನ್ನ ಮನೆಗೆ ಹೋಗ್ಬೇಕಾದ್ರೂ ಇಷ್ಟು ಖುಷಿ ಇರ್ತಿಲ್ಲ. ಸಿ ಐ ಆಮ್ ಲುಕಿಂಗ್, ಜಸ್ಟ್ ಇಗ್ನೋರ್ ಎವ್ರಿಥಿಂಗ್ ಅರೌಂಡ್ ಮೀ. ಆ್ಯಂಡ್ ಟುಡೇ ವಾಸ್ ಅ ಗುಡ್ ಡೇ. ಕೆಲಸ ಸಖತ್ತಿತ್ತು ಗೈಸ್. ಇಟ್ ವಾಸ್ ಲೈಕ್ ಡ್ಯಾಮ್, ಐ ವಾಂಟ್ ಟು ಗಿವ್ ಅಪ್ ಆ ಥರ ಇತ್ತು. ಆ್ಯಂಡ್ ನಾನು ಬರೀ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು, ಅದರಲ್ಲೂ ಫ್ರೆಂಚ್ ಮಾತಾಡಬೇಕು. ಒಂದೇ ಒಂದು ಶೆಫ್ಗೆ ಇಂಗ್ಲೀಷ್ ಗೊತ್ತು. ಇನ್ನು ಬೇರೆಯವ್ರ ಜೊತೆ ಎಲ್ಲ ಬ್ಯಾಬೆ ಬ್ಯಾಬೆ ಅಂತ ಮಾತಾಡ್ತೀನಿ, ವಿ 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 ಅಂತ ಮಾತಾಡೋದು. ಅದಕ್ಕೆ ನಾನು ವ್ಲಾಗ್ ಮಾಡ್ತಾಯಿದ್ರೂ ಬರೀ ಇಂಗ್ಲೀಷೇ ಬರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೂ ಬರೀ ಇಂಗ್ಲೀಷ್. ಇನ್ನೇನು ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡ್ತೀನಿ. ಆ್ಯಂಡ್ ಅವ್ರಿಗೆ ಇವಾಗ ಮಧ್ಯರಾತ್ರಿ, ಸೊ ಅದಕ್ಕೆ ಅವ್ರಿಗೆ ಕಾಲ್ ಮಾಡೋದು ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನಾನು ಡ್ಯಾಮ್ ಟಯರ್ಡ್. ಸೊ ಹೋಗಿ ಮಲ್ಕೊಂಬಿಟ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತೀನಿ. ಆ್ಯಂಡ್ ನನಗೆ ನಿದ್ದೆನೇ ಬರೋಲ್ಲ ಹೇಳ್ಬೇಕಂದ್ರೆ. ಲೈಕ್ 6:30 6 o'clock ಎದ್ಬಿಡ್ತೀನಿ. ಬಟ್ ಸ್ಟಿಲ್ ಇಲ್ಲ, ಮಲಗಿದ್ರೆ ಬಾಡಿಗೆ ಒಳ್ಳೆಯದು ಅಂತ ಮಲ್ಕೊತೀನಿ. ಆ್ಯಂಡ್ ಇಷ್ಟು ವರ್ಷದಲ್ಲಿ ಇವಾಗಲೇ ನಾನು ಇಷ್ಟೊಂದು ಕೆಲಸ ಮಾಡ್ತಿರೋದು. ಕೆಲಸ ಇನ್ ದ ಸೆನ್ಸ್, ಇಟ್ಸ್ ನೈಸ್. ಇವಾಗ ಕೆಲಸ ಮಾಡಿ ಅಭ್ಯಾಸ ಇರುತ್ತಲ್ವ ಒಂಚೂರು, ಸೊ ಅವ್ರಿಗೆ ಒಳ್ಳೇದಾಗುತ್ತೆ. ಬಟ್ ನಾನೇಂದ್ರೆ ಬರೀ ಸ್ಟವ್ ಮುಂದೆ ಹಿಂಗೆ ಅಲಾಡ್ಬಿಟ್ಟು ಹೋಗ್ಬಿಡ್ತಿದ್ದೆ. ಬಟ್ ಇವಾಗ ಜಾಸ್ತಿ ಇರುತ್ತೆ, ಲೈಕ್ ಇನ್ ಡೆಪ್ತ್. ಸೊ ಅದೆಲ್ಲ ಮಾಡೋದು ಒಂಚೂರು ಕಷ್ಟ. ಆ್ಯಂಡ್ ಅವ್ರು ಹೇಳೋದು ನಂಗೆ ಅರ್ಥ ಆಗೋಲ್ಲ. ಒಂದು 50 ಸತಿ ಅವ್ರು ನಂಗೆ ಹೇಳಬೇಕು, ಆಮೇಲೆ ನಾನು ಅರ್ಥ ಮಾಡ್ಕೊಂಡು ಮಾಡೋದು. ಅವರೇ ಒಂದು ಎಕ್ಸಾಂಪಲ್ ಮಾಡಿ ತೋರಿಸಿದ್ರೆ ಮಾಡಿಬಿಡ್ತೀನಿ. ಬಟ್ ಆಲ್ ದಿಸ್ ಇಸ್ ಲೈಕ್ ಸಾರ್ಟ್ ಆಫ್, ಇಟ್ಸ್ ಸ್ಟಿಲ್ ಐಮ್ ಟ್ರೈ ಮೈ ಬೆಸ್ಟ್. ಈ ಕೈ ಫುಲ್, ಈ ಶೋಲ್ಡರ್ ಫುಲ್ ನೋವು, ಇದು ಫುಲ್ ನೋವು, ಎಲ್ಲ ನೋವು. ಓಕೆ ಬಾಯ್, ಸಿ ಯು ಮಾರ್ನಿಂಗ್. ಓಕೆ, ನಾವು ಲೆಟ್ಸ್ ಟಾಕ್ ಅಬೌಟ್ ಮೈ ಟೈಮಿಂಗ್ಸ್. ಎಷ್ಟು ಹೊತ್ತು ನಾನು ಕೆಲಸ ಮಾಡ್ತೀನಿ, ದ ಪೀರಿಯಡ್ ಆಫ್ ಟೈಮ್. ಸೊ ಕಂಪ್ಲೀಟ್ 8 hours ನನಗೆ ಕಿಚನಲ್ಲಿ ವರ್ಕ್ ಇರುತ್ತೆ. ಸೊ ಫ್ರಮ್ ಮಾರ್ನಿಂಗ್ 9 o'clock till 11 o'clock ಇರುತ್ತೆ. ಅದಾದಮೇಲೆ 11 to 11:45 ಬ್ರೇಕ್ ಇರುತ್ತೆ. ಅದಾದಮೇಲೆ 11:45ಗೆ ಹೋದರೆ ನಾನು ಬರೋದು ನೆಕ್ಸ್ಟ್ 2 o'clock. ಸೊ 2 o'clock-ಇಂದ 6 o'clock-ವರೆಗೂ ಬ್ರೇಕ್ ಇರುತ್ತೆ. ಆ್ಯಂಡ್ ದೆನ್ ಫ್ರಮ್ 6 to 10 ಅಗೇನ್ ವರ್ಕ್ ಸ್ಟಾರ್ಟ್ಸ್. ಆ್ಯಂಡ್ ಇದೇ ಥರ ನನಗೆ 4 days ಕಂಟಿನ್ಯೂಸ್ ಆಗಿ ವರ್ಕ್ ಇರುತ್ತೆ. ಆ್ಯಂಡ್ ಸಂಡೇ ಮಾತ್ರ ನನಗೆ ಮಾರ್ನಿಂಗ್ ಆಫ್ ಸಿಗುತ್ತೆ. ಆ್ಯಂಡ್ ಈವ್ನಿಂಗ್ ಅಗೇನ್ ಫ್ರಮ್ 7 to 10 ಐ ವಿಲ್ ಗೋ ಟು ವರ್ಕ್. ಸೊ ಅದು 3 hours ವರ್ಕ್ ಇರುತ್ತೆ. ನಾಟ್ ಯು ಗೈಸ್, ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಿ, ಆ್ಯಂಡ್ ದಿಸ್ ಇಸ್ ಅವರ್ ಬ್ಯಾಕ್ ಯಾರ್ಡ್. ನೋಡಿ, ಅದೆಲ್ಲ ಫುಡ್. Whom you send all this? Whom all this? We. What the? Guess what's this? Pork leg. Pork? A pork? Pork? Pork leg, guys. Pork leg. ನನಗೆ ಸ್ಟಾರ್ಟಿಂಗ್ ಎಲ್ಲ ಮಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿತ್ತು. ಹೊಸ ಕೆಲಸ, ಹೊಸದೇನೋ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಥಿಂಗ್ಸ್ ನೋಡಿ, ವ್ಯಾಕ್ಯೂಮ್ ಮಾಡ್ತಾಯಿದ್ದೀನಿ, ಅದು ಕೂಡ ನನಗೆ ತುಂಬ ಹೊಸದು ಅಂತ ಅನಿಸ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಐ ವಾಸ್ ಹ್ಯಾವಿಂಗ್ ಫನ್ ಡೂಯಿಂಗ್ ಇಟ್. ನನಗೆ ಯಾವುದೇ ಕೆಲಸ ಕೊಡ್ತಿರಲಿ, ನಾನು ಯಾವುದೂ ರೆಫ್ಯೂಸ್ ಮಾಡಿಬಿಟ್ಟು ಇಲ್ಲ ನಾನು ಮಾಡಲ್ಲ ಆ ಥರ ಈ ಥರ ಎಲ್ಲ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ತಿರ್ಲಿಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಡೂ ಆಲ್ ದ್ಯಾಟ್. ಐ ಆಮ್ ಹಿಯರ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ನಾನು ಟ್ರೈನಿ, ನನಗೆ ಯಾವುದು ಮಾಡೋಕ್ಕಾಗಲ್ಲ, ಲೈಕ್ ನನಗೆ ಅದು ಮಾಡೋಕ್ಕಾಗ್ತಿಲ್ಲ, ಡಿಫಿಕಲ್ಟ್ ಅಂತ ಅನಿಸ್ತಿದೆ, ಅದನ್ನು ನಾನಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹೇಳ್ತಿದ್ದೆ ಅವ್ರಿಗೆ. ಬಟ್ ಮಾಡೋಕ್ಕಾಗಿನೂ ನನಗೆ ಮಾಡೋಕ್ಕಾಗಲ್ಲ, ನಾನು ಇದನ್ನು ಮಾಡಲ್ಲ ಅಂತೆಲ್ಲ ಹೇಳೋದು ಇಸ್ ನಾಟ್ ಗುಡ್. ಬಿಕಾಸ್ ಇದು ನಮ್ಮ ಚಾಯ್ಸ್, ಇದು ನಾವು ಚೂಸ್ ಮಾಡಿರೋದು. ಆ್ಯಂಡ್ ನಾವು ಚೂಸ್ ಮಾಡಿ ಬಂದಿರೋದ್ರಿಂದ ಅದು ಕಷ್ಟ ಆಗಲಿ ಸುಖ ಆಗಲಿ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮದು. ಆ್ಯಂಡ್ ಯಾರು ನಮ್ಮನ್ನೆಲ್ಲಿ ಫೋರ್ಸ್ ಮಾಡಿ ಬನ್ನಿ ಅಂತ ಕರ್ತಿರಲ್ಲ, ಯಾರನ್ನೂ ನಮ್ಮನ್ನ ಫೋರ್ಸ್ ಮಾಡಿ ಕಲ್ತಿರಲ್ವಲ್ಲ, ದಟ್ಸ್ ವೈ. ಆ್ಯಂಡ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೋಲ್ಡ್ ಕಿಚನಿಂದ ಶೇರ್ ಮಾಡಿದ್ದೀನಿ. ಅಂದರೆ ಈ ಥರ ಪೇಸ್ಟ್ರೀಸ್, ಕೇಕ್ ಎಲ್ಲ ಬೇಕ್ ಮಾಡೋದು ಮತ್ತು ಡೆಸರ್ಟ್ಸ್, ಅದ್ರ ಬಗ್ಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋಲ್ಲಿ. ಬಿಕಾಸ್ ಅದು ಬಂದುಬಿಟ್ಟು ತುಂಬ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ. ಬಟ್ ನಾನು ವರ್ಕ್ ಮಾಡೋದು ಹಾಟ್ ಕಿಚನಲ್ಲಿ.
ಕೆಲವೊಂದು ಟೈಮ್ ನಾನು ನನ್ನ ಟಾಸ್ಕ್ನೆಲ್ಲ ಬೇಗ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾಗ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತೀನಿ. ಓಕೆ, ಇವಾಗ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಕ್ಲೀನಿಂಗ್ ಎಲ್ಲ ಮಾಡಿಸ್ತಾರಾ, ಡಿಶ್ ವಾಶ್ ಮಾಡಿಸ್ತಾರಾ ಅಂತ. ಡೆಫಿನೆಟ್ಲಿ ನೋ. ನೀವು ಆ ಥರ ಏನಾದರೂ ಮಾಡ್ತಾರೆ ಅಥವಾ ನಿಮ್ಗೆ ಹೇಳಿದ್ರೂ ಯು ಹ್ಯಾವ್ ಟು ರೇಸ್ ಯೋರ್ ವಾಯ್ಸ್, ಇಲ್ಲ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ನೀವು ಬಂದಿರೋದು ಕಿಚನ್ ಸ್ಟೂಡೆಂಟ್ ಆಗಿ, ನಾಟ್ ಆ್ಯಸ್ ಡಿಶ್ ವಾಷರ್. ಬೇರೆ ಥರ ಕೆಲಸ ಇವ್ರು ಮಾಡಿಸ್ಬಾರ್ದು, ಮಾಡಿಸೋದು ಕೂಡ ಇಲ್ಲ. ಮಾಡಿಸಿದ್ರೆ ಅಥವಾ ಮಾಡ್ಸೋಕ್ಕೆ ಹೇಳಿದ್ರೆ ನೀವು ನಮ್ಮ ಸ್ಟ್ಯಾಂಡನ್ನ ತೊಗೊಬೇಕು. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ನ ಚೂಸ್ ಮಾಡಿ ಇಲ್ಲಿ ಬಂದಿರೋದು. ಇನ್ನೂ ನಿಮಗೆ ಬೇರೆ ಥರ ಏನಾದರೂ ಕ್ವೆಶನ್ಸ್ ಇತ್ತು ನನ್ನ ಕೇಳಬೇಕು ಮತ್ತು ನನ್ನ ಡೌಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಅದಕ್ಕೆಲ್ಲದಕ್ಕೂ ನಾನು ಇನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಮೀಟ್ ಯು ಆಲ್ ಇನ್ ಮಾದ ಆನ್ ಟ್ರಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.